ಪ್ಲಾನ್ ಇದೆ ಈ ಎಕ್ಸಾಮ್ ಆಗಿದ್ಮೇಲೆ ಏನ್ ಮಾಡಬೇಕಲ್ಲ ಸರ್ ಮತ್ತೆ ಇಂಟ್ರಾಕ್ಟ್ ಮಾಡಿದ್ರೆ ನಾವು ಇದು ಮಾಡ್ತೀವಿ ಹೀಗೆ ಸ್ಟಾರ್ಟ್ ಮಾಡಿ ಅವರು ಇನ್ನೂ ಮತ್ತೆ ಕ್ಲಾಸ್ ಐತಿ ಓಕೆ ಯಾಕಂದ್ರೆ ಇನ್ಕಂಪ್ಲೀಟ್ ಆಗ್ಬೋದು ಏನೈತಿ ಪ್ರಾಪರ್ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ ಇನ್ನೂ ಅಂತ ಹೆಲ್ಪ್ಫುಲ್ ನಾವು ಬಂದಿದ್ದ ಯೂಸ್ಫುಲ್ ಆಗುತ್ತೆ ಓಕೆ ಸೊ ಇಟ್ ಶುಡ್ ಬಿ ಮೋರ್ ಇಂಟರಾಕ್ಟಿವ್ ಸೊ ವಾಟ್ ಈಸ್ ಯುವರ್ ಪ್ಲಾನ್ ಆಫ್ಟರ್ PUC ಸೆಕೆಂಡ್ ಇಯರ್ ಅಂದ್ರೆ ಏನು ಮಾಡ್ಬೇಕಂತ ಅಟ್ಲೀಸ್ಟ್ ಡಿಗ್ರಿ ಮಾಡ್ಬೇಕು ಅನ್ನೋ ಪ್ಲಾನ್ ಐತೆ ಅಲ್ರಿ ಯಾವ ಡಿಗ್ರಿ ಮಾಡ್ಬೇಕು ಹೇಳ್ರಿ ಇಂಜಿನಿಯರಿಂಗ್ ಎಷ್ಟು ಜನ ಇಂಜಿನಿಯರಿಂಗ್ ಮಾಡೋದು ಪ್ಲಾನ್ ಐತಿ ಇಂಜಿನಿಯರಿಂಗ್ ನಲ್ಲಿ ಯಾವ ಸ್ಟ್ರೀಮ್ ಮಾಡಬೇಕು ಅನ್ನೋದೈತಿ ಪ್ಲಾನ್ CS ಕಂಪ್ಯೂಟರ್ ಸೈನ್ಸ್ ಓಕೆ ವೈ ಕಂಪ್ಯೂಟರ್ ಸೈನ್ಸ್ ವೈ ನಾಟ್ EC ಯಾಕೆ CS ತಗೊಳ್ತಾ ಇದ್ದೀರಿ ಏನು ಅದಕ್ಕೊಂದು ರೀಸನ್ ಬೇಕಲ್ಲ ಸಪೋಸ್ ಈಗ ನಾನು ಒಂದು ಯಾವುದೋ ಒಂದು ಇದು ಮಾಡ್ತಾ ಇದ್ದೀವಿ ಒಂದು ಮೊಬೈಲ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊ ಓಕೆ ರೆಡ್ಮಿನೇ ಒಂದು ರೆಡ್ಮಿ ತಗೊಳ್ಬೇಕು ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಇರ್ತವೆ ರೆಡ್ಮಿ ಇರುತ್ತೆ ಆಪಲ್ ಇರುತ್ತೆ ಓಪೋ ಇರುತ್ತೆ ಓಕೆ ಸೊ ಇವೆಲ್ಲ ಬಿಟ್ಟು ನಾನು ಒಂದು ರೆಡ್ಮಿ ಚಾಯ್ಸ್ ಮಾಡ್ಕೊಂಡ್ರೆ ಈ ಎಲ್ಲ ಬಿಟ್ಟು ಮೂರು ಬಿಟ್ಟು ಇದು ರೆಡ್ಮಿ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ನಾನು CS ಹೊರಗಡೆ ಸ್ಕೋಪ್ ಅದ ರೀ ಸರ್ CS ಗೆ ಸ್ಕೋಪ್ ಇದೆ ಓಕೆ ಮತ್ತೆ ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ ಸ್ಕೋಪ್ ನಿಮಗೆ ಹೆಂಗ್ ಗೊತ್ತಾಯ್ತು ಸ್ಕೋಪ್ ಇದೆ ಅಂದ್ರೆ ಸರ್ ಇವಾಗ ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಭಾಳ ನಡೆದಲ್ಲ ರೀ ಅದ್ರ ಸಲುವಾಗಿ ಕಂಪ್ಯೂಟರ್ ವರ್ಕ್ ಮೇಲೆ ಎಲ್ಲ ಕೆಲಸ ಆಗ್ಲತ್ತಾವ್ರಿ ಓಕೆ ಅದ್ರ ಸಲುವಾಗಿ ಯಾವ್ದು ಭೀ ವರ್ಕ್ ಆಗಲಿ ಅದು CS ಮೇಲೆ ಭಾಳ ಡಿಪೆಂಡ್ ಅದ ರೀ ಗ್ರೇಟ್ ಎಸ್ ಆಫ್ ಕೋರ್ಸ್ ಯಾಕಂತಂದ್ರೆ ಈ ಪ್ರೆಸೆಂಟ್ ಇರೋಂಥ ಭೂಮಿಗೆ ಇರೋಂಥ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಇಂಜಿನಿಯರಿಂಗ್ ನಲ್ಲಿ CS ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ನಲ್ಲೂ ಕೂಡ ಸಾಕಷ್ಟು ಸ್ಪೆಷಲೈಸೇಷನ್ಸ್ ಇದಾವೆ ಸ್ಪೆಷಲೈಸೇಷನ್ಸ್ ಬಂದ್ಬಿಟ್ಟು ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಡೇಟಾ ಸೈನ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಓಕೆ BTech ಆನರ್ಸ್ ಇಂಟರ್ನ್ಯಾಷನಲ್ ಕ್ರೆಡಿಟ್ ಟ್ರಾನ್ಸ್ಫರ್ ಅಂತ ಹೇಳಿ ಓಕೆ 2+2 years ಪ್ರೋಗ್ರಾಮ್ ಅಂತ ಹೇಳಿ ಅಂದ್ರೆ ಸ್ಟಡಿ ಅಬ್ರಾಡ್ ಅಂತ ಹೇಳಿದ್ರೆ ಹೆಸರು ಅಂದ್ರೆ 2 years ಇಂಡಿಯಾದಾಗ ಹೋಗಿ ನೆಕ್ಸ್ಟ್ 2 years ನೀವು ಫಾರಿನ್ ಯೂನಿವರ್ಸಿಟಿನಲ್ಲಿ ಓದಬಹುದು ಅಟ್ ದ ಎಂಡ್ ಯು ಕ್ಯಾನ್ ರಿಸೀವ್ ದಟ್ ಡಿಗ್ರಿ ಫ್ರಮ್ ದ ಫಾರಿನ್ ಯೂನಿವರ್ಸಿಟಿ ಓಕೆ ಅದು ಕೂಡ ಆಪ್ಷನ್ಸ್ ಐತೆ ಸೊ